ಆತ್ಮೀಯ ಬಂಧುಗಳೇ, ಶ್ರೀರಾಮಚರಿತಮಾನಸ ಲಂಕಾಕಾಂಡ. ಇದರಿಂದ ನಾವು ಚೌಪಾಯಿಗಳು ಮತ್ತು ದೋಹೆಯನ್ನು ತಿಳ್ಕೊಳ್ಳೋಣ. ಸಂಕರ ಪ್ರಿಯ ಮಮ ದ್ರೋಹಿ ಶಿವದ್ರೋಹಿ ಮಮ ದಾಸ ತೇ ನರ ಕರಹಿ ಕಲಪ ಭರಿ ಘೋರ ನರಕ ಮಹು ಬಾಸ ಜೆ ರಾಮೇಶ್ವರ ದರಸನು ಕರಿಹಿ ते तनु तजी मम लोक सिधरिहि जो गंगा जलु आनी चढ़ाई सो साजुज्य मुक्ति नर पाई होई अकाम जो छल तजी सेयि भगति मोरी तेहि संकर देयि मम कृत सेतु तो दरसनु करिहि तो सो बिनु श्रम भव सागर तरिहि राम बचन सबके जिय भाये मुनि बर निज निज आश्रम आये गिरिजा रघुपति कै यह रीति संतत करहि प्रणत पर प्रीति बांधा सेतु नील नल नागर राम कृपा जसु भयउ उजागर बूढ़हि आनहि बोरहि जेई भये उपल बोहित समतेई महिमा यह न जलधि कई बरनी पाहन गुण न कपिन्ह कई करनी. ಇವು ಚೌಪಾಯಿಗಳು ಮತ್ತೆ ದೋಹೆ. ಈಗ ಇದರ ಅರ್ಥವನ್ನ ತಿಳ್ಕೊಳ್ಳೋದಕ್ಕೆ ಪ್ರಯತ್ನ ಮಾಡೋಣ. ಇಲ್ಲಿ ತುಳಸಿದಾಸರು ಹೇಳುತ್ತಾರೆ, ರಾಮ ಶಿವಲಿಂಗವನ್ನ ಪ್ರತಿಷ್ಠಾಪನೆ ಮಾಡಿ ಪೂಜೆ ಮಾಡಿ ಈ ರೀತಿ ಹೇಳ್ತಾ ಇದ್ದಾನೆ, ಶಿವನ ಹಾಗೆ ಪ್ರಿಯರಾದವರು ನನಗೆ ಬೇರೆ ಯಾರೂ ಇಲ್ಲ. ಶಿವನಿಗೆ ದ್ರೋಹ ಬಗೆದು ನನ್ನ ಭಕ್ತಿಯನ್ನ ಏನಾದರೂ ಇಷ್ಟಪಡ್ತಾರಲ್ಲ ಅಂಥವರು ಮೂರ್ಖರು ಮತ್ತೆ ಅಲ್ಪಮತಿಗಳು, ಮತ್ತು ಅವರಿಗೆ ನರಕ ಅನ್ನೋದು ತಪ್ಪೋದಿಲ್ಲ ಅಂತನ್ಬಿಟ್ಟು ಹೇಳಿ, ಶಂಕರನಿಗೆ ಪ್ರೀತಿ ಪಾತ್ರರಾಗಿದ್ದು ನನಗೇನಾದರೂ ದ್ರೋಹಿಯಾಗಿದ್ರೆ ಮತ್ತೆ ಶಿವದ್ರೋಹಿಯಾಗಿದ್ದು ನನ್ನ ದಾಸರಾಗಬೇಕು ಅಂತೇನಾದರೂ ಬಯಸಿದ್ರೆ ಕಲ್ಪಾಂತ್ಯದವರೆಗೂ ಕೂಡ ನರಕ ಯಾತನೆಯನ್ನ ಅನುಭವಿಸ್ತಾರೆ. ಅಂದ್ರೆ ಅವನನ್ನ ಪ್ರೀತಿಸಿ ನನ್ನನ್ನ ದ್ವೇಷಿಸೋದು ಅಥವಾ ಅವನನ್ನ ದ್ವೇಷಿಸ್ತಾ ನನ್ನ ಭಕ್ತನಾಗಬೇಕು ಅಂತ ಯಾರಾದರೂ ಇಷ್ಟಪಡೋದು ಎಲ್ಲವೂ ಕೂಡ ಈ ಕಲ್ಪಗಳು ಮುಗಿಯೋ ತನಕ ಕೂಡ ಅವರು ನರಕ ಯಾತನೆಯನ್ನ ಅನುಭವಿಸ್ತಾನೆ ಇರ್ತಾರೆ. ನನ್ನಿಂದ ಸ್ಥಾಪಿತವಾದಂತಹ ಈ ರಾಮೇಶ್ವರನ ದರ್ಶನ ಮಾಡುವಂಥವನು ಶರೀರ ತ್ಯಾಗ ಮಾಡಿದ ಮೇಲೆ ನನ್ನ ಲೋಕವಾದಂತಹ ವೈಕುಂಠವನ್ನೇ ಸೇರ್ತಾರೆ. ಅಂದರೆ ಶ್ರೀರಾಮೇಶ್ವರನ ದರ್ಶನವನ್ನು ಮಾಡಿದ್ರೆ ಏನಾಗುತ್ತೆ, ಫಲ ಸಿಗುತ್ತೆ ಅನ್ನೋದನ್ನ ಹೇಳ್ತಾ ಇದ್ದಾನೆ. ಆದರೆ ಇದು ಸುಮ್ಮನೆ ಯಾವುದೋ ಒಂದು ಟೂರ್ಗೆ ಹೋಗಿ ಬರ್ತೀವಲ್ಲ ಆ ರೀತಿ ಅಲ್ಲ, ನಿಜವಾಗ್ಲೂ ಭಕ್ತಿ ಭಾವದಿಂದ ಹೋಗಬೇಕು ಭಗವಂತನ ದರ್ಶನ ಮಾಡೋದಕ್ಕೆ, ಆ ರೀತಿ ಮಾಡಬೇಕು. ಆಮೇಲೆ ಗಂಗಾಜಲವನ್ನು ತಂದು ಈ ಲಿಂಗಕ್ಕೆ ಅಭಿಷೇಕ ಮಾಡುವಂಥವ್ರು ಸಾಯುಜ್ಯ ಮುಕ್ತಿಯನ್ನು ಪಡಿತಾರೆ. ಅಂದರೆ ನನ್ನ ಹಾಗೆ ನನ್ನ ಧಾಮದಲ್ಲಿರ್ತಾರೆ ಅಂತ ಹೇಳ್ತಾ ಇದ್ದಾನೆ. ಇಲ್ಲಿ ಯಾಕೆ ಗಂಗಾಜಲವನ್ನ ತಂದು ಈ ಲಿಂಗಕ್ಕೆ ಅಭಿಷೇಕ ಮಾಡಬೇಕು ಅಂತ ಹೇಳ್ತಾ ಇರೋದು? ಯಾಕೆ ಅಂತಂದ್ರೆ ಗಂಗೆ ಇರುವಂಥದ್ದು ಉತ್ತರದಲ್ಲಿ, ಲಿಂಗ ಇರುವಂಥದ್ದು ರಾಮೇಶ್ವರ, ಅದು ದಕ್ಷಿಣದಲ್ಲಿ. ಮುಂಚೆ ಉತ್ತರದಲ್ಲಿರೋರು ಮತ್ತೆ ದಕ್ಷಿಣದಲ್ಲಿರೋರ್ಗೂ ಕೂಡ ಜಗಳಗಳಾಗ್ತಾ ಇತ್ತು. ಅವರು ನೋಡಿದ್ರೆ ಇವ್ರಿಗಾಗಲ್ಲ, ಇವರು ನೋಡಿದ್ರೆ ಅವ್ರಿಗಾಗಲ್ಲ, ಆ ರೀತಿ ಇತ್ತು. ಸೊ ಈ ಒಂದು ಸೌಹಾರ್ದತೆ ಬರಬೇಕು, ಇಬ್ರು ಒಬ್ರಿಗೊಬ್ರು ಚೆನ್ನಾಗಿರ್ಬೇಕು ಅನ್ನೋ ಒಂದು ಕಾರಣದಿಂದ ತುಳಸಿದಾಸರು ಕೂಡ ಇದನ್ನ ಹೇಳ್ತಾ ಇದ್ದಾರೆ. ಭಗವಂತ ಏನ್ ಹೇಳಿದಾನೆ, ಈ ಲಿಂಗಕ್ಕೆ ಗಂಗಾಜಲವನ್ನ ತಂದು ಅಭಿಷೇಕ ಯಾರು ಮಾಡ್ತಾರೋ ಅವರಿಗೆ ಸಾಯುಜ್ಯ ಮುಕ್ತಿ ಸಿಗುತ್ತೆ ಅಂತಂದ್ಬಿಟ್ಟು, ಆಮೇಲೆ ಛಲ ಕಪಟಗಳನ್ನು ಬಿಟ್ಟು ನಿಷ್ಕಾಮವಾಗಿ ಯಾವುದೇ ಕೆಟ್ಟ ಆಲೋಚನೆಗಳು, ದುರಾಲೋಚನೆಗಳು ಅಂತ ಹೇಳ್ತೀವಲ್ಲ ಅಂಥದ್ದೆಲ್ಲ ಇರಬಾರದು. ಮತ್ತೆ ನಮ್ಮಲ್ಲಿ ಈಗೋ ಅನ್ನೋದಿರುತ್ತೆ, ನಾನು ನಾನು ಅನ್ನೋದು, ಅದನ್ನು ಬಿಡಬೇಕು. ಯಾವುದೇ ಕಾಮನೆಗಳೂ ಇರಬಾರ್ದು. ಆ ರೀತಿಯ ಒಂದು ಛಲ ಕಪಟಗಳನ್ನು ಬಿಟ್ಟು ನಿಷ್ಕಾಮವಾಗಿ ಶ್ರೀರಾಮೇಶ್ವರನನ್ನ ಸೇವಿಸ್ತಾರೋ ಅಂಥವರಿಗೆ ಶಿವ ನನ್ನ ಭಕ್ತಿಯನ್ನ ಕರುಣಿಸ್ತಾನೆ. ನೋಡಿದ್ರೆ ಇಲ್ಲಿ ರಾಮ ಸ್ವಯಂ ಹೇಳಿದಾನೆ, ಯಾರು ನಿಷ್ಕಪಟವಾಗಿ ನಿಷ್ಕಾಮವಾಗಿ ರಾಮೇಶ್ವರಕ್ಕೆ ಬಂದು ಶಿವನಿಗೆ ಗಂಗಾಜಲವನ್ನ ಅರ್ಪಿಸಿ ಅವನನ್ನ ಸೇವಿಸ್ತಾರೋ ಅಂಥವರಿಗೆ ಶಿವ ಏನು ಮಾಡ್ತಾನೆ, ನನ್ನ ಭಕ್ತಿಯನ್ನ ಕರುಣಿಸ್ತಾನೆ. ನನ್ನಿಂದ ನಿರ್ಮಾಣವಾದಂತಹ ಈ ಸೇತುವನ್ನು ಯಾರು ದರ್ಶನವನ್ನು ಮಾಡಿಕೊಳ್ತಾರೋ ಯಾವುದೇ ಪ್ರಯಾಸ ಇಲ್ಲದೇನೆ ಈ ಸಂಸಾರ ಸಾಗರವನ್ನು ದಾಟಿಬಿಡ್ತಾರೆ. ಆ ಲಂಕೆಗೆ ಹೋಗೋದಕ್ಕೆ ಆ ಸಾಗರವನ್ನು ದಾಟ್ತಾರಲ್ಲ, ಅದಲ್ಲ, ಈ ಭವಸಾಗರವನ್ನೇ ದಾಟಬಹುದು ಈ ಒಂದು ಸೇತುವೆಯ ದರ್ಶನವನ್ನ ಯಾರು ಮಾಡ್ತಾರೋ ಅವರು ಅಂತನ್ಬಿಟ್ಟು ಹೇಳ್ತಾನೆ. ಶ್ರೀರಾಮನ ಮಾತುಗಳನ್ನು ಕೇಳಿ
ಎಲ್ಲರ ಮನಸ್ಸಿಗೂ ಕೂಡ ತುಂಬಾ ಸಂತೋಷ ಆಗುತ್ತೆ. ಆಮೇಲೆ ಆ ಶ್ರೇಷ್ಠ ಮುನಿಜನರು ತಮ್ಮ ತಮ್ಮ ಆಶ್ರಮಗಳಿಗೆ ಹೊರಟೋಗ್ತಾರೆ. ಈಗ ಸ್ಥಾಪನೆ ಮಾಡಿದ್ದಾಯ್ತಲ್ವಾ, ಎಲ್ಲರೂ ಹೊರಟೋಗ್ತಾರೆ. ಶಿವ ಇಲ್ಲಿ ಕಥೆಯನ್ನು ಹೇಳ್ತಾ ಇದ್ದಾನೆ ಪಾರ್ವತಿಗಲ್ವಾ. ಅವನು ಹೇಳ್ತಾನೆ, ಗಿರಿಜೆ, ಶರಣಾಗತರನ್ನ ಸತತವಾಗಿ ಪ್ರೀತಿಸೋದೇ ಶ್ರೀ ರಘುನಾಥನ ಸ್ವಭಾವ. ಅಂದರೆ ಯಾರು ಅವನಿಗೆ ಶರಣಾಗಿರ್ತಾರೋ ಅವರನ್ನು ಪ್ರೀತಿಸೋದು ಅವನ ಸ್ವಭಾವನೇ ಅದು. ಚತುರನಾದಂತಹ ನಳ ಮತ್ತು ನೀಲ ಇದ್ದಾರಲ್ಲ, ಅವರು ಸೇತುವೆಯನ್ನು ಕಟ್ಟಿದ್ರು. ಶ್ರೀರಾಮನ ಕೃಪೆಯಿಂದ ಅವರ ಕೀರ್ತಿ ಎಲ್ಲ ಕಡೆ ಕೂಡ ಹರಡ್ತು. ನೋಡಿ, ಭಗವಂತನ ಕೃಪೆ ಯಾರ ಮೇಲೆ ಬೀಳುತ್ತೋ ಅವರ ಕೀರ್ತಿ ಎಲ್ಲ ಕಡೆ ಹರಡುತ್ತೆ. ಅದಕ್ಕೆ ಯಾರೂ ಶ್ರಮ ಪಡಬೇಕಾಗಿರುವಂಥ ನೆಸೆಸಿಟಿ ಇಲ್ಲ. ನಾವು ಶರಣಾಗತಿಯಾಗಿ ನಮ್ಮ ಕೆಲಸ ನಾವು ಮಾಡ್ತಾ ಇರಬೇಕು. ಅವನ ಕೃಪೆ ಇದ್ದರೆ ಆ ಕೀರ್ತಿ ಆಗಿರ್ಬೋದು, ಈ ಸಂಪತ್ತಾಗಿರ್ಬೋದು, ಇನ್ನೊಂದಾಗಿರ್ಬೋದು, ನಮಗೇನೇನು ಈ ಒಂದು ಜಗತ್ತಲ್ಲಿ ನಾವು ಶ್ರೇಷ್ಠ ಅಂತ ಹೇಳ್ತೀವೋ ಅದೆಲ್ಲ ನಮ್ಮನ್ನು ಹಿಂಬಾಲಿಸ್ಕೊಂಡು ಬರುತ್ತೆ, ಆಯಿತಾ. ಅದಕ್ಕೋಸ್ಕರ ಇಲ್ಲಿ ನೋಡಿ, ನಲನೀಲರು ಎಲ್ಲೋ ಇದ್ದರು, ಅವ್ರ ಮೇಲೆ ಭಗವಂತನ ಕೃಪೆ ಆಯಿತಾ, ಅವ್ರ ಕೀರ್ತಿ ಎಲ್ಲ ಕಡೆ ಹರಡ್ತು. ತಾವು ಮುಳುಗಿ ಇತರರನ್ನೂ ಮುಳುಗಿಸುವಂತಹ ಕಲ್ಲುಗಳಿದೆಯಲ್ಲ, ಅದು ಸಮುದ್ರದ ಮೇಲೆ ಹೇಗಿತ್ತು ಅಂತಂದರೆ ಹಡಗಿನ ಹಾಗೆ ತೇಲ್ತಾ ಇದ್ವು. ಇದು ಸಮುದ್ರದ ಮಹಿಮೆಯಿಂದನೂ ಆಗಿಲ್ಲ, ಆ ಕಲ್ಲುಗಳ ಗುಣನೂ ಅಲ್ಲ, ವಾನರರ ಕೌಶಲ್ಯನೂ ಅಲ್ಲ. ಇದೆಲ್ಲವೂ ಕೂಡ ಶ್ರೀರಾಮನ ಪ್ರಭಾವನೇ ಆಗಿದೆ. ಅಂದರೆ ಭಗವಂತನೇ ಎಲ್ಲವನ್ನ ಮಾಡೋದು, ಮಾಡದೇ ಇರೋದು, ಅಕರ್ತ ಅನ್ನೋದು ಅವನನ್ನೇ, ಕರ್ತು ಅನ್ನೋದು ಅವನೇನೆ, ಅಥವಾ ಅವನಿಲ್ಲದೆ ಬೇರೆ ಯಾರಿಗೂ ಆ ಸಾಮರ್ಥ್ಯನೂ ಇರೋದಿಲ್ಲ. ಈಗ ನೋಡಿ, ಇಲ್ಲಿ ಆ ಕಲ್ಲು ಮುಳುಗುವಂಥ ಗುಣ ಇರುವಂಥದ್ದು ಅಲ್ವಾ, ಆದರೆ ಅದು ತೇಲ್ತಾ ಇದೆ, ಅದು ಕಲ್ಲುಗಳ ಗುಣ ಅಲ್ಲ, ಸಮುದ್ರದ ಮಹಿಮೆನೂ ಅಲ್ಲ. ಅವನೇ ಹೇಳ್ತಾನಲ್ವಾ, ನನ್ನಿಂದ ಈ ಕೆಲಸ ಸಾಧ್ಯ ಇಲ್ಲ, ನೀನು ನೋಡಿದ ತಕ್ಷಣನೇ ಇದನ್ನು ಹಿಂಗಿಸ್ಬಿಡ್ಬೋದು, ಅಷ್ಟು ಶಕ್ತಿಶಾಲಿ ನೀನು ಅಂತಂದ್ಬಿಟ್ಟು. ಇನ್ನು ವಾನರರು ಈ ಕೆಲಸ ಮಾಡೋದಕ್ಕೆ ಸಾಧ್ಯನಾ? ಇಲ್ಲ. ಆದರೆ ಆ ಭಗವಂತನ ಪ್ರಭಾವ, ಆ ಭಗವಂತನ ಕೃಪೆ ಇರುವ ಕಾರಣದಿಂದ ಈ ಕೆಲಸ ಎಲ್ಲ ಸುಗಮವಾಗಿ ನಡೆದಿದೆ. ಸೊ ಇದೆಲ್ಲ ಆಗಿರೋದು ಅವನಿಂದ. ಈಗ ನಾವು ಅಷ್ಟೇ ಇದನ್ನೆಲ್ಲ ಕೇಳ್ತಾ ಇದ್ದೀವಿ, ಹೇಳ್ತಾ ಇದ್ದೀವಿ, ಮಾತಾಡ್ತಾ ಇದ್ದೀವಿ ಅಂತಂದರೆ ನಮ್ಮ ಒಂದು ಸ್ವಭಾವ ಆಗಿರ್ಬೋದು, ಅಥವಾ ನಮ್ಮ ಶಕ್ತಿಯಿಂದ ಮಾಡ್ತಾ ಇರೋದಲ್ಲ, ಭಗವಂತನ ಕೃಪೆ ನಮ್ಮ ಮೇಲೆ ಬಿದ್ದಿದೆ. ಅದಕ್ಕೋಸ್ಕರ ನಾವು ಪ್ರತಿದಿನ ಇದನ್ನು ಕೇಳೋದಕ್ಕಾಗ್ತಾ ಇರೋದು ಅಥವಾ ಹೇಳೋದಕ್ಕಾಗ್ತಾ ಇರೋದು. ಅವನ ಕೃಪೆ ಇಲ್ಲ ಅಂತಂದರೆ ನಮ್ಮ ಕೈಯಲ್ಲಿ ಏನಾಗುತ್ತೆ? ಆಗೋದೇ ಇಲ್ಲ, ಸಾಧ್ಯನೇ ಇಲ್ಲ. ಇದು ಅವನ ಕೃಪೆ ಇದ್ದರೆ ಮಾತ್ರನೇ ಇವೆಲ್ಲ ನಮಗೆ ಸಿಗೋದು ಕೂಡ. ಸಿಕ್ಕಿದೆ ಅಂತಂದರೆ ನಾವು ತುಂಬ ಅದೃಷ್ಟವಂತರು ಅಂತ ತಿಳ್ಕೊಬೇಕು. ಇಲ್ಲಿಗೆ ನಾವು ನಿಲ್ಲಿಸೋಣ. ಹರೇ ಕೃಷ್ಣ.